ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ರಾಜಕಾರಣದಲ್ಲಿ ಸಕ್ರಿಯವಾಗಿರುವವರನ್ನು ಸದಸ್ಯರನ್ನಾಗಿ ಮಾಡಿ ಜೆಕೆ ಕೃಷ್ಣಾರೆಡ್ಡಿ. ತಾಲೂಕಿನಾದ್ಯಂತ ಬೂತ್ ಮಟ್ಟದ ಕಮಿಟಿ ಮತ್ತು ಸದಸ್ಯತ್ವಕ್ಕೆ ಸೂಚನೆ. ಚಿಂತಾಮಣಿ ಪ್ರತಿ ಬೂತ್ ಮಟ್ಟದಲ್ಲೂ ರಾಜಕೀಯವಾಗಿ ಸಕ್ರಿಯವಾಗಿರುವಂತಹ 15 ಜನ ಸದಸ್ಯರನ್ನಾಗಿ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಿ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ತಿಳಿಸಿದರು. ನಗರದ ಹೊರವಲಯದಲ್ಲಿ ಜೆಕೆ ಭವನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸದಸ್ಯತ್ವ ಮತ್ತು ಬೂತ್ ಮಟ್ಟದ ಕಮಿಟಿ ರಚನೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢಪಡಿಸಲು ಪಕ್ಷದ ಹಿರಿಯರು ಪಣ ತೊಟ್ಟಿದ್ದು, ರಾಜ್ಯಾದ್ಯಂತ ಬೂತ್ ಮಟ್ಟದ ಕಮಿಟಿ ರಚನೆ ಮಾಡಿ ಸದಸ್ಯತ್ವ ಮಾಡಲು ಸೂಚಿಸಿದ್ದರಿಂದ ಇಂದಿನಿಂದ ತಾಲೂಕು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ 15 ಸದಸ್ಯರನ್ನು ಮಾಡಬೇಕು ಎಂದು ಮುಖಂಡರು ತಿಳಿಸಿದರು. ಹಿರಿಯರು, ಮಹಿಳೆ, ಯುವಕರು ಕಡ್ಡಾಯ. ಇನ್ನು ಬೂತ್ ಮಟ್ಟದಲ್ಲಿ ಕಮಿಟಿ ರಚನೆ ಮಾಡುವಾಗ ಬೂತ್ ಮಟ್ಟದ ಹಿರಿಯರು 65 ವರ್ಷ ದಾಟಿದ್ದ ವ್ಯಕ್ತಿಯನ್ನು, ಒಬ್ಬ ಕ್ರಿಯಾಶೀಲ ಮಹಿಳೆ ಮತ್ತು ಒಬ್ಬ ಯುವ ಸದಸ್ಯ ಸೇರಿ ಉಳಿದ 12 ಜನ ಕ್ರಿಯಾಶೀಲ ರಾಜಕೀಯ ಸಕ್ರಿಯವಾಗಿರುವ ಕಾರ್ಯಕರ್ತರನ್ನು ಸದಸ್ಯರನ್ನಾಗಿ ಮಾಡಿ ಕಮಿಟಿ ರಚನೆ ಮಾಡಬೇಕೆಂದು ಸೂಚಿಸಿದರು. ಯಾವುದೇ ಕಾರಣಕ್ಕೂ ಯಾವುದೊಂದು ಮನೆಯ ಬಳಿ, ಹೋಟೆಲ್ ಬಳಿ ಕುಳಿತು ಸದಸ್ಯತ್ವ ಪುಸ್ತಕ ತುಂಬಬೇಡಿ ಎಂದು ಅವರು ಖುದ್ದು ಕಾರ್ಯಕರ್ತರನ್ನು ಭೇಟಿ ಮಾಡಿ ಸಕ್ರಿಯ ಕಾರ್ಯಕರ್ತರನ್ನು ಸದಸ್ಯರನ್ನಾಗಿ ಮಾಡಿ ಎಂದು ಅವರ ಪಕ್ಷದ ಹೈಕಮಾಂಡ್ ಸದಸ್ಯರಿಗೆ ಕರೆ ಮಾಡಿ ಕೇಳುತ್ತಾರೆ. ಅದರಿಂದ ಯಾವುದೇ ನಕಲಿ ಫೋನ್ ನಂಬರ್ಗಳನ್ನು ಕೊಟ್ಟು ಸದಸ್ಯತ್ವ ನೀಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಪದೇ ಪದೇ ಹೇಳಿ ಕಡೆಗೆ ನಾವು ಒಂದು 10,000 ಸದಸ್ಯತ್ವವನ್ನು ನಾವು ಮಾಡಿದ್ದೀವಿ. ಆದರೆ 15 ವರ್ಷಗಳಲ್ಲಿ ನಾವು 10,000 ಸದಸ್ಯತ್ವವನ್ನು ಮಾಡಿದ್ದೀವಿ. ನನಗೆ ಎಲ್ಲೋ ಒಂದು ಕಡೆ ಆ ಸಭೆಯಲ್ಲಿ ಮಾಜಿ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಎಲ್ಲ ಜಿಲ್ಲಾ ಮುಖಂಡರು ಇರ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಗೆ ಹೇಳ್ತಾ ಇದ್ರೆ ನಮಗೂ ಕೂಡ ಒಂದು ರೀತಿ ಬೇಸರ ಆಗುತ್ತೆ. ಎಷ್ಟು ಸಾರಿ ನಾವು ಹೇಳಿಸ್ಕೊಳ್ಳೋದು ಅಂತ. ನಿಮಗೆ ನಾವು ಬುಕ್ಸ್ ಅನ್ನ ಕೊಟ್ಟಿರ್ತೇವೆ. ಅವರು ನಮಗೂ ಕೂಡ ನೀವೇ ಹಳ್ಳಿಗಳಿಗೆ ಹೋಗಿ, ಯಾಕಂದ್ರೆ ಅವರು ಅದನ್ನು ಹೇಳಿದ್ರು, ನೀವೆಲ್ಲೋ ಒಂದ್ ಕಡೆ ಹೋಟ್ಲುಗಳಲ್ಲೋ ಅಲ್ಲೋ ಇಲ್ಲೋ ಕುಂತ್ಕೊಂಡು ಯಾರ್ದೋ ಮನೆಯಲ್ಲಿ ಕುಂತ್ಕೊಂಡು 15 ಜನ ಬರೆದು ನಮಗೆ ಕಳಿಸ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ. ಅವರೇ ಹೇಳಿದ್ರು, ದೇವೇಗೌಡರು, ಯಾಕಂದ್ರೆ ಈ ಎಲ್ಲ ಆ ಬುಕ್ಕುಗಳಲ್ಲಿ ಆ ಡೀಟೇಲ್ಸ್ ಅನ್ನ ನಾವು ಬರೆದು ಅಲ್ಲಿ ಕಳಿಸಿದ ಮೇಲೆ ಅದರಲ್ಲಿ ನಿಮ್ಮ ಟೆಲಿಫೋನ್ ನಂಬರ್ಸ್ ಇರುತ್ತೆ. ದೇವೇಗೌಡರೇ ನಿಮಗೆ ಫೋನ್ ಮಾಡಬಹುದು. ಆದ್ರೆ ನಿಮ್ಮನ್ನ ಬೂತ್ ಸಮಿತಿ ಸದಸ್ಯರನ್ನಾಗಿ ಮಾಡಿದಾರಲ್ಲ, ಇದು ಈ ವಿಚಾರ ನಿಮಗೆ ಗೊತ್ತಿದೆಯಾ ಅಂತ ಕೇಳಬಹುದು. ನಿಮಗೆ ಗೊತ್ತಿದ್ರೆ ಹೌದು ಸರ್ ನಮಗೆ ಗೊತ್ತಿದ್ದೇ ಮಾಡಿರೋದು ಅಂತ ನೀವು ಹೇಳ್ತೀರಾ. ನಾವೆಲ್ಲೋ ಮನೆಯಲ್ಲಿ ಕುಂತ್ಕೊಂಡು ಬರೆದು ಕಳಿಸಿದ್ರೆ ನಿಮಗೆ ಗೊತ್ತಿರಲ್ಲ.